ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವಿಯ ಹಂಸ ನಡಿಗೆಯ ವರ್ಣನೆ ಇರತಕ್ಕಂತಹ 92ನೇ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಕೇಳೋಣ. ಪದನ್ಯಾಸ ಕ್ರೀಡಾ ಪರಿಚಯಮಿವಾರಬ್ಧು ಮನಸಃ ಸ್ಖಲಂತಸ್ತೆ ಖೇಲಂ ಭವನ ಕಲಹಂಸನ ಜಹತಿ ಅತಸ್ತೇಷಾಂ ಶಿಕ್ಷಾಂ ಸುಭಗಮಣಿ ಮಂಜೀರರಣಿತಃ ಛಲದ ಚಕ್ಷಾಣಂ ಚರಣಕಮಲಂ ಚಾರುಚರಿತೆ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಹೇ ಚಾರುಚರಿತೆ, ತೇ ಪದನ್ಯಾಸ ಕ್ರೀಡಾ ಪರಿಚಯಂ ಆರಬ್ಧು ಮನಸಃ ಭವನ ಕಲಹಂಸಾಃ ಸ್ಖಲಂತಃ ಸಂತಃ ಖೇಲಂ ನ ಜಹತಿ ಅತಃ ಚರಣಕಮಲಂ ಸುಭಗಮಣಿ ಮಂಜೀರರಣಿತಚ್ಛಲಾತ್ ತೇಷಾಂ ಶಿಕ್ಷಾಂ ಆಚಕ್ಷಾಣಮಿವ. ಹೇ ಚಾರುಚರಿತೆ, ಮನೋಹರವಾದ ಗಮನವಿರ್ತಕ್ಕಂತಹ ಅಂದರೆ ನಡಿಗೆಯಲ್ಲಿ ಮನೋಹರವಾದಂತಹ ನಡಿಗೆ ಇರತಕ್ಕಂತಹ ತಾಯೇ, ತೇ ಪದನ್ಯಾಸ ಕ್ರೀಡಾ ಪರಿಚಯಂ, ನಿನ್ನ ಪಾದವನ್ನ ಇಡ್ತಕ್ಕಂತಹ ವಿಲಾಸಾಭ್ಯಾಸವನ್ನ ಆರಬ್ಧು ಮನಸಃ ಭವನ ಕಲಹಂಸಾಹ, ಸಂಗ್ರಹಿಸುವ ಮನಸ್ಸುಳ್ಳಂತಹ ಮನೆಯ ಕಲಹಂಸಗಳು. ಸಾಮಾನ್ಯವಾಗಿ ಹೆಣ್ಮಕ್ಳ ನಡೀತಾ ಇದ್ರೆ ಅದನ್ನ ಹಂಸ ನಡೆ, ಹಂಸಗಮನೆ ಅಂತ ಹೇಳ್ತಾರೆ. ಸ್ವಲ್ಪ ನಿಧಾನವಾಗಿ ನಡೀತಾ ಇದ್ರೆ ಗಜಗಮನೆ ಅಂತಲೂ ಹೇಳ್ತಾರೆ. ಹಂಸಗಮನೆ, ಹಂಸಗಳು ನಡೆದ ಹಾಗೆ ಅಷ್ಟು ಹಗುರವಾಗಿ ನಿಧಾನವಾಗಿ ನಡೀತಾ ಇದೆಯಾ ಅಂತ. ಮಯೂರ ನಡೆ ಅಂತ, ನವಿಲು ನಡೆದ ಹಾಗೆ ನಡೀತಾ ಇದೆಯಾ, ನೃತ್ಯ ಮಾಡದ ಹಾಗೆ ಆ ನಡಿಗೆ ಇದೆ ಅಂತ ಹೇಳಿ ಅಂತ. ಈ ಅದ್ಭುತವಾದ ನಡಿಗೆಗೆ ಹಿಂದಿನ ಕಾಲದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರಂತೆ. ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಳು ನಡಿಗೆ ಸರಿ ಇಲ್ಲ, ಯಾಕಂದ್ರೆ ಈ ನಡಿಗೆ, ಆ ನಡಿಗೆನೇ ಅವರ ಇಡೀ ದೇಹದ ಆರೋಗ್ಯನ, ಇದು ಕೇವಲ ಸೌಂದರ್ಯದ ಒಂದೇ ಉದ್ದೇಶದಿಂದ ಅಲ್ಲ, ಆ ನಡಿಗೆ ಸ್ಪಷ್ಟ ಕರೆಕ್ಟಾಗಿ ಇದ್ದರೆ ಅದು ಇಡೀ ಶರೀರವನ್ನ ಕಾಪಾಡುತ್ತೆ, ಶರೀರದ ಆರೋಗ್ಯವನ್ನ ಕಾಪಾಡುತ್ತೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ನಡಿಗೆ ಸರಿ ಇಲ್ಲ, ಹೇಗೋ ತಪ್ಪಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತಂದ್ರೆ ತಲೆ ಮೇಲೆ ಒಂದು ದೊಡ್ಡ ಬೆಂದಿಗೆ ಹೊರಿಸ್ಬಿಟ್ಟು ಆ ಬಿಂದಿಗೆನ ಹಿಡ್ಕೊಂಡ್ಬಿಟ್ಟು ಬಿಂದಿಗೆ ನೀರು ಚೆಲ್ಲದ ಹಾಗೆ ಬಿಂದಿಗೆ ಕಡೆಗೂ ಗಮನ ಇರಬೇಕು, ನಡಿಗೆ ಕಡೆಗೂ ಆಗ ಏನಾಗುತ್ತೆ ಅಂತಂದ್ರೆ ಹಾಗೆ ನಡೀತಾ ಇದ್ದಾಗ ನಮಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಗೆ ಅದ್ರ ಕಡೆ ಗಮನನೇ ಇರೋದಿಲ್ಲ. ಈ ಧ್ಯಾನ ಪದ್ಧತಿನಲ್ಲಿ ಬುದ್ಧನ ಇದರದ್ದು ಬೌದ್ಧ ಧರ್ಮ, ಇದರಿಂದ ವಿಪಾಸನ ಒಂದು ಧರ್ಮ, ವಿಪಾಸನ ಅಂತ ಒಂದು ಧ್ಯಾನ ಪದ್ಧತಿ ಇದೆ. ಆ ವಿಪಾಸನ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ ಹಿಂದ್ಗಡೆ, ನೀವು ಮೊದಲಿಗೆ ಉಸಿರಾಟದ ಗಮನ ಅದೆಲ್ಲ ಬಿಡಿ, ಅದಾದ್ಮೇಲೆ ಏನಾಗುತ್ತೆ ನಡ್ಕೊಂಡು ಹೋಗ್ಬೇಕು. ಎಷ್ಟು ನಿಧಾನವಾಗಿ ನಡೀತಾ ಇರ್ತೀವಿ ಅಂತಂದ್ರೆ ನಾವು ಕಾಲನ್ನ ಎತ್ತಿ ಆ ಕಡೆಗೆ ಮುಂದಕ್ಕೆ ಇಡಬೇಕಾದ್ರೆ ಅಲ್ಲಿ ಎಲ್ಲೆಲ್ಲೆಲ್ಲ ಆಗ್ತಾ ಇದೆ, ತೊಡೆನಲ್ಲಿ ಏನ್ ಚಲನೆ ಆಗ್ತಾ ಇದೆ, ಮೊಣಕಾಲಿನಲ್ಲಿ ಏನ್ ಚಲನೆ ಆಗ್ತಾ ಇದೆ, ಪಾದದಲ್ಲಿ ಏನ್ ಚಲನೆ ಆಗ್ತಾ ಇದೆ, ಇದಿಷ್ಟನ್ನು ಗಮನಿಸ್ತಾ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ಬೇಕು. ಗಮನಿಸ್ತಾ ಗೊತ್ತಾಗುತ್ತೆ ನಿಮ್ಗೆ ನಮ್ಮ ಪಾದ ಒಂದು ಚಲನೆ ಆಗಬೇಕು ಅಂತಂದ್ರೆ ಎಷ್ಟೆಲ್ಲ ಮಜಲ್ಗಳು ಕೆಲಸ ಮಾಡ್ತವೆ ಅಂತ. ವಾಸ್ತವವಾಗಿ ನಮ್ಮ ಜೀವನದಲ್ಲಿ ನಾವು ಈ ಗಮನಿಸುವಿಕೆ ಅನ್ನೋದನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಆ ಗಮನಿಸುವಿಕೆ ಅನ್ನೋದನ್ನ ಮಾಡಿದ್ದೆ ಆದರೆ ನಿಜವಾಗಲೂ ನಮ್ಮ ನಡಿಗೆ ಅದ್ಭುತವಾದಂಥ, ನೋಡಿದವರಿಗೆ ಆ ನಡಿಗೆನೇ ಆಕರ್ಷಣೀಯವಾಗಿರಬೇಕು. ಇಲ್ಲಿ ತಾಯಿಯ ಪಾದದ ನಡಿಗೆನ ಮನೋಹರವಾದ ಗಮನವುಳ್ಳವಳೆ ನಿನ್ನ ಪಾದ ಇಡುವ ವಿಲಾಸಾಭ್ಯಾಸವನ್ನ ಆರಬ್ಧು ಮನಸಃ ಭವನ ಕಲಹಂಸಾಹ, ಅದನ್ನ ಕಲಿಯೋದಕ್ಕೋಸ್ಕರ ಮನೆಯ ಕಲಹಂಸಗಳು ಏನ್ ಮಾಡ್ತವೆ ಅಂದ್ರೆ ಸ್ಖಲಂತಹ ಸಂತಹ ಖೇಲಂನ ಅಜಹತಿ, ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇದ್ರು ಕೂಡ ನಿನ್ನ ವಿಲಾಸಗತಿನ ಬಿಡಬಾರದು ಅಂತ ಹೇಳಿ ನಿನ್ನ ಹಿಂದಿಂದೆ ಬರ್ತಾ ಇರ್ತಾವಂತೆ. ಅವಾಗ ಏನಾಗತ್ತೆ ಅಂತಂದ್ರೆ ಅತಃ ತೇ ಚರಣ ಕಮಲಂ ಸುಭಗಮಣಿ ಮಂಜೀರ ರಣಿತಚ್ಛಲಾತ್, ಆ ಕಾರಣದಿಂದಾಗಿ ನಿನ್ನ ಪಾದ ಪದ್ಮ ಯಾವ ರೀತಿ ಹೋಗ್ತಾ ಇದೆಯೋ ಅದಕ್ಕೆ ತಕ್ಕಂಗೆ ಮನೋಹರವಾದ ನಿನ್ನ ರತ್ನ ನೂಪುರುಗಳು, ಕಾಲಿಗೆ ಗೆಜ್ಜೆ ಕಟ್ಟಿರ್ತಾಳಲ್ಲ ತಾಯಿ, ಆ ಗೆಜ್ಜೆಯ ದನಿಯ ನೆವದಿಂದ, ಆ ಗೆಜ್ಜೆಯ ದನಿ ಏನ್ ಮಾಡ್ತಾ ಇದೆ, ತೇಷಾಂ ಶಿಕ್ಷಾಂ ಅಚಕ್ಷಾಣಮಿವ, ಅಂದ್ರೆ ಆ ಕಲಹಂಸೆಗಳು ನಿನ್ನ ನಡಿಗೆಯನ್ನು ನೋಡ್ಬಿಟ್ಟು
ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ನಡಿಗೆನ ಹಂಸಕ್ಕೆ ಹೋಲಿಸ್ತಾರೆ ಎಲ್ಲ ಕವಿಗಳು. ಇಲ್ಲಿ ಶಂಕರಾಚಾರ್ಯರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆ ಹಂಸಗಳು ತಾಯಿಯಿಂದ ನಡಿಗೆ ಕಲಿಯೋದಕ್ಕೆ ಅಂತ ಬರ್ತವೆ, ತಪ್ಪು ಹೆಜ್ಜೆ ಇಡ್ತಾ ಇದ್ದಾವೆ ಹಂಸಗಳು. ಆ ಹಂಸಗಳು ಏನ್ ಮಾಡ್ತಾ ಇದ್ದಾವೆ, ಆ ತಾಯಿಯ ಕಾಲಗೆಜ್ಜೆಯ ನಿನಾದ ಇದೆಯಲ್ಲ, ಆ ಕಾಲಗೆಜ್ಜೆಯ ನಿನಾದ ಆ ಹಂಸಗಳಿಗೆ ಹೇಗೆ ನಡಿಬೇಕು, ಯಾವ ರೀತಿ ಸ್ಟೆಪ್ ಇಡಬೇಕು ಅನ್ನೋದನ್ನ ಕಲಿಸ್ತಾ ಇದ್ದಾವೆ ಅಂತ. ಆದ್ರಿಂದ ಸರ್ವೇಶ್ವರಿ ನಡೆಯುವಾಗ ಶ್ರೀಪಾದಗಳನ್ನ ಇಡೋದ್ರಿಂದ ಉಂಟಾದ ನೂಪುರ ಧ್ವನಿ ಆ ಹಂಸಗಳಿಗೆ ನಡಿಗೆಯನ್ನ ಕಲಿಸ್ತಾ ಇದೆ. ಅದರಿಂದ ಶಿಕ್ಷಾ ಧ್ವನಿ ಆ ರೀತಿಯಾಗಿ ಅವರು ಉತ್ಪ್ರೇಕ್ಷೆ ಮಾಡಿರೋದ್ರಿಂದ ಆ ನೂಪುರದ ಧ್ವನಿನೇ ಹಂಸಗಳಿಗೆ ನಡೆಯನ್ನ ಕಲಿಸ್ತಾ ಇರತಕ್ಕಂಥ ಶಿಕ್ಷಣವಾಗಿದೆ ಅಂತ ಹೇಳಿ ಉತ್ಪ್ರೇಕ್ಷಿಸಿರೋದ್ರಿಂದ ಇದು ಉತ್ಪ್ರೇಕ್ಷಾಲಂಕಾರ ಅಂತ ಹೇಳಿದ್ದಾರೆ. ಇನ್ನು ಯಾರು ಈ ಶ್ಲೋಕವನ್ನ ಸಾಧನೆ ಮಾಡಿ, ಜಪ ಸಾಧನೆ ಮಾಡಿ ಎಲ್ಲ ಮಾಡ್ತಾರೆ, ಅವರಿಗೆ ನೇರವಾಗಿ ಹೇಳಿದರೆ ಭೂಲಾಭ ಮತ್ತು ಧನಲಾಭ. ಭೂಲಾಭ, ನಿಮಗೆ ಭೂಮಿ ಕಾಣಿ ನಿಮಗೆ ಇದು ಮಾಡ್ಕೋಬೇಕು, ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋದಕ್ಕೆ, ಧನ, ಹೆಚ್ಚಿನ ಹಣ ಐಶ್ವರ್ಯ ಸಂಪಾದನೆ ಮಾಡಬೇಕು ಅಂತಂದ್ರೆ ಆ ಸಮಯಕ್ಕೆಲ್ಲ ಈ ಶ್ಲೋಕ ಜಪ ನಿಮಗೆ ಸಹಾಯ ಮಾಡುತ್ತೆ ಅಂತ. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಸಹ ನಾವು ದುಡಿತಾ ಇದ್ದ ಸಮಯದಲ್ಲ ಒಂದಷ್ಟು ಭೂಮಿ ಕಾಣಿ ಮಾಡ್ಕೊಂಡಿರ್ಬೇಕು, ಒಂದಷ್ಟು ದುಡ್ಡು ಮಾಡ್ಕೊಂಡಿರ್ಬೇಕು, ವಯಸ್ಸಾದ ಕಡೆಗಾಲಕ್ಕೆ ಏನೋ ಹೇಗೋ. ಯಾಕೆಂತಂದ್ರೆ ನಮಗೆ ಭಗವಂತನಲ್ಲಿ ಭರವಸೆ ಇಲ್ಲ. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಹೆಚ್ಚಿಗೆ ಜನ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಿರ್ಲಿಲ್ಲ, ಒಂದು ಕುಟುಂಬ ಇರ್ತಿತ್ತು. ಮುಂದಿನ ಜನರೇಷನ್ ಬೆಳೀತಾ ಇರೋರು, ಅವ್ರುಗಳು ಮನೇನ ಹೇಗೋ ನಡೆಸ್ಕೊಂಡು ಹೋಗ್ತಾ ಇರೋರು, ಹೇಗೋ ನಡೆಯುತ್ತೆ. ವಯಸ್ಸಾದ ಕಡೆ ಕಾಲಕ್ಕೆ ಒಂದು ತುತ್ತು ಅನ್ನ ಯಾರೋ ಎಲ್ಲೋ ಹಾಕ್ತಾರೆ, ಹೇಗೋ ನಡೆಯುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಒಂದು 6 ಅಡಿ 3 ಅಡಿ ಒಂದು ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ಳೋದಷ್ಟೇ ತಾನೆ. ಅಷ್ಟಕ್ಕೋಸ್ಕರ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಜೀವನ ಹೆಚ್ಚಿಗೆ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಹಾಗಾಗಿ ಜೀವನ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಈಗ ಹಂಗಲ್ಲ. ಈಗ ಕುಟುಂಬಗಳಿಲ್ಲ, ಎಲ್ಲ ವಿಭಕ್ತ ಫ್ಯಾಮಿಲಿಗಳು, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ. ನಮ್ಮ ಜೀವನ ನಾವೇ ನೋಡ್ಕೋಬೇಕು. ವಯಸ್ಸಾದ ಮೇಲೆ ಮಕ್ಕಳು ಸಹ ಅವ್ರವ್ರ ಕೆಲಸ ಹಿಡ್ಕೊಂಡು ಹೊರಟೋಗ್ಬಿಡ್ತಾರೆ. ಎಲ್ಲ ಹಕ್ಕಿಗಳು, ಮರಿ ಹಕ್ಕಿಗಳೆಲ್ಲ ಬೆಳೀತಾ ಇದ್ದಂಗೆ, ರೆಕ್ಕೆ ಬಲಿತಾ ಇದ್ದಂಗೆನೆ ಗೂಡಿಂದ ಹೊರಗೆ ಹೊರಟೋಗ್ಬಿಡ್ತಾರೆ. ಅವಾಗ ಯಾರು ನೋಡ್ಕೊಳ್ಳೋರು ನಮ್ಮನ್ನ? ನಾವೇ ನೋಡ್ಕೋಬೇಕು. ದುಡ್ಡಿದ್ರೆ ಯಾರೋ ನೋಡ್ಕೋತಾರೆ ಅಂತ. ದುಡ್ಡಿದ್ರೆ ಯಾರು ನೋಡ್ಕೊಳ್ಳೋದಿಲ್ಲ. ದುಡ್ಡು ತಿನ್ಕೊಂಡು ಹೋಗ್ತಾರೆ. ನೀವು ದುಡ್ಡು ತೋರಿಸ್ತಾ ಇದ್ದಂಗೆ ದುಡ್ಡನ್ನೆಲ್ಲ ತಿನ್ಕೊಂಡು ಹೋಗ್ತಾರೆ ಹೊರತು ಯಾರು ನೋಡ್ಕೊಳ್ಳಲ್ಲ. ಇದ್ದಾಗ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಂಡಿದ್ರೆ ಮಾತ್ರ ವಯಸ್ಸಾದ್ಮೇಲೂ ಸಹ ನಾವು ಹೇಗೋ ಒಂದು ಜೀವನನ ನಡೆಸ್ಕೊಂಡು ಹೋಗ್ಬೋದು. ಆದರೂ ಇರಲಿ, ಆ ವಿಷಯನ ಪಕ್ಕಕ್ಕೆ ಇಡೋಣ. ಈಗ ಭೂಲಾಭ ಧನಲಾಭ ಆಗಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ನಿಮ್ಮ ನಡೆ. ನೀವು ಹೇಗೆ ಮುಂದುವರಿತಾ ಇದ್ದೀರಾ, ಹೇಗೆ ಜೀವನದಲ್ಲಿ ನಡೆಗಳನ್ನು ಇಡ್ತಾ ಇದ್ದೀರಾ. ನೀವೇನಾದರೂ ತಪ್ಪು ಹೆಜ್ಜೆಗಳನ್ನು ಇಟ್ಟು ಹೇಗಾದರೂ ಮಾಡಿ ನಾನು ಹಣನ ಸಂಗ್ರಹಣೆ ಮಾಡಬೇಕು, ಹೇಗಾದರೂ ಮಾಡಿ ನಾನು ಆಸ್ತಿನ ಸಂಗ್ರಹಣೆ ಮಾಡಬಿಡ್ಬೇಕು ಅಂತಂದ್ರೆ, ಯಾರು ತಲೆ ಒಡೆದಾದ್ರೂ ಪರವಾಗಿಲ್ಲ ನಾನು ಸಂಗ್ರಹ ಮಾಡಬೇಕು ಅಂತಂದ್ರೆ, ಇವತ್ತು ನೀವೊಬ್ಬರು ತಲೆ ಒಡೆದು ಮಾಡಿದ್ದೀರಾ, ಅವಾಗ ನಿಮ್ಮ ಕೈಯಲ್ಲಿ ಶಕ್ತಿ ಇತ್ತು. ನಾಳೆ ಇನ್ನೊಬ್ಬರು ನಿಮ್ಮ ತಲೆ ಒಡೆದು ಅದನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಲ್ವೇ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವ ರೀತಿಯಲ್ಲಿ ನಾನು ಎಷ್ಟೇ ಸಂಗ್ರಹ ಮಾಡಲಿ, ಭಗವತಿ ನನಗೆ ಕೊಟ್ಟಷ್ಟು ನನಗೆ ಬರುತ್ತೆ. ಆದರೆ ಅದನ್ನು ಸಂಗ್ರಹ ಮಾಡಿರ್ಬೇಕಾದ್ರೂ ನಾನು ಯಾವುದೇ ತಪ್ಪು ಮಾರ್ಗ, ತಪ್ಪು ಹೆಜ್ಜೆ, ತಪ್ಪು ನಡೆ ಇಟ್ಟಿದ್ದೆ ಆದರೆ ಹೇಗೆ ಆ ಜೀವನದಲ್ಲಿ ನಾನು ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕಾದ್ರೂ ಹೇಗೆ ಸಾಧ್ಯ? ಇವತ್ತು ನಾನು ಯಾರಿಂದನೋ ಕಿತ್ಕೊಂಡಿರ್ತೀನಿ, ನಾಳೆ ಇನ್ಯಾರೋ ನನ್ನಿಂದ ಕಿತ್ಕೊಂಡು ಹೋಗ್ಬಿಡೋದಿಲ್ವೇ. ಆದ್ರಿಂದ ಭೂಲಾಭ ಧನಲಾಭ ಅಂತ ಇಲ್ಲಿ ಫಲವಾಗಿ ನಮಗೆ ಆಸೆ ತೋರಿಸಿದ್ರು ಕೂಡ ಅದನ್ನು ಸಂಗ್ರಹಿಸುವಲ್ಲಿ ಕೂಡ ನಮ್ಮ ನಡೆ ಶುದ್ಧವಾಗಿರಬೇಕು. ನಡೆ ಶುದ್ಧವಾಗಿದ್ರೆ ಆಗ ಖಂಡಿತವಾಗಿಯೂ ಕೂಡ ಮುಂದೆ ನಾವು ಏನು ಅಲ್ಪ ಸ್ವಲ್ಪ ನಾವು ಸಂಗ್ರಹಿಸಿದೀವೋ ಆ ಅಲ್ಪ ಸ್ವಲ್ಪ ಸಂಗ್ರಹಣೆಗೆ ನಮ್ಮನ್ನು ಕೊನೆ ತನಕನೂ ಕಾಪಾಡುತ್ತೆ. ಕೊನೆಗಾಲದಲ್ಲಿ ನಾವು ಎಲ್ಲ ಕಳ್ಕೊಂಡು ಬಿಡುವಂಥ ಸ್ಥಿತಿಗೆ ನಮ್ಮನ್ನು ತರೋದಿಲ್ಲ. ಇನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಹಂಸದ ನಡೆ ಅನ್ನೋದನ್ನೇ ಇಟ್ಕೊಂಡು ಭವಾನಿ ಸೌಂದರ್ಯ ಲಹರಿಯಲ್ಲಿ 6ನೇ ಅಧ್ಯಾಯದಲ್ಲಿ, ಇದು 90ನೇ ಶ್ಲೋಕ, ಅಲ್ಲಿ 6ನೇ ಅಧ್ಯಾಯದಲ್ಲಿ ನೋಡಿ, 6ನೇ ಅಧ್ಯಾಯದಲ್ಲಿ ಇದೇ ಕೊನೆ ಶ್ಲೋಕ. ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅವರು. ಹಂಸ ಅಂತಕ್ಕಂತಹದ್ದು ಸೋಹಂ ಧ್ಯಾನಕ್ಕೆ, ಸೋಹಂನಕ್ಕೆ ಅದನ್ನು ಸಮೀಕರಿಸಿ ಹೇಳಿದ್ದಾರೆ. ಸೋಹಂ ಅಂತಕ್ಕಂತಹದ್ದು ನಾನು ಬೇರೆ ಯಾರು ಅಲ್ಲ, ಐ ಆಮ್ ದಟ್. ಸೋಹಂ ಅದೇ ನಾನು ಅಂತಕ್ಕಂತಹ ಒಂದು ಆತ್ಮಜ್ಞಾನದ ಉನ್ನತ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಹೇಗೆ ಕುಂಡಲಿನಿ ಶಕ್ತಿಯ ಒಂದು ಗಮನಕ್ಕೆ ಅದನ್ನು ಹೋಲಿಸಿ ಹೇಳಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನು ಅಲ್ಲೇ ನಾನು ಓದಿ, ಅದು ಕೂಡ ಪ್ರತ್ಯೇಕವಾದ ವಿಡಿಯೋ ಇದೆ ನಮ್ಮ ಇದರಲ್ಲಿ, ಭವಾನಿ ಸೌಂದರ್ಯ ಲಹರಿ ಇದರಲ್ಲಿ. ನೀವು 6ನೇ ಅಧ್ಯಾಯ ತೆಗೆದ್ರೆ 6ನೇ ಅಧ್ಯಾಯದ ಒಂದೊಂದು ಶ್ಲೋಕಕ್ಕೂ ಪ್ರತ್ಯೇಕ ವಿಡಿಯೋಗಳನ್ನು ಅದು ಸಪರೇಟು ಮಾಡಿದ್ದೀನಿ, ಒಟ್ಟಿಗೆನೂ ಇದೆ, ಎರಡೂ ಇದೆ. ಆ ಪ್ರತ್ಯೇಕವಾಗಿ ಮಾಡಿರೋದ್ರಲ್ಲಿ 90ನೇ ಇದರಲ್ಲಿ ನೋಡಿ, ಅಲ್ಲಿ ನಿಮಗೆ ಕಾಣುತ್ತದು. ಅದನ್ನು ಕೇಳಿ, ಯಾಕೆಂದರೆ ಅಲ್ಲಿ ಓದಿರೋದ್ರಿಂದ, ಅವರ ಏನು ಬರೆದಿದ್ದಾರೋ ಭಾಷ್ಯವನ್ನು ಹಾಗೆ ಓದಿರೋದ್ರಿಂದ ಆ ಒಂದು ಅವ್ರು ಹೇಳಿರ್ತಕ್ಕಂಥ ಶೈಲಿನೇ ಅದ್ಭುತವಾಗಿದೆ.
ಅದೇ ನಿಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಡುತ್ತೆ. ಹೇಗೆ ನಡೆ ಅಂತ ಹೇಳಿರ್ತಕ್ಕಂತಹದ್ರಲ್ಲಿ ಆ ಶಕ್ತಿಯ ಸಂಚಲನವನ್ನು ಕೂಡ ಅಲ್ಲಿ ನಡೆ ಅನ್ನೋ ಒಂದು ಭಾವದಲ್ಲಿ ಅದನ್ನ ಹೇಳಿದ್ದಾರೆ. ನಾವು ಅಷ್ಟು ತೀವ್ರತೆಯ ಭಾವಕ್ಕೆ ಹೋಗಬೇಕಾಗಿಲ್ಲ, ಯಾಕೆಂತಂದ್ರೆ ನಾವು ಫಲಾಪೇಕ್ಷೆನೂ ಇಟ್ಕೊಂಡು ನೋಡ್ತಕ್ಕಂಥವ್ರು. ಆದ್ದರಿಂದ ನಾವು ಏನೇ ಜೀವನದಲ್ಲಿ ಮಾಡಿದ್ರು, ಇದು ಭೂಲಾಭ ಧನಲಾಭ ಅಂತಕ್ಕಂತಹದ್ದು ಎರಡು ಮುಖ್ಯವಾಗಿ ತೋರಿಸ್ತಾ ಇರತಕ್ಕಂತಹದ್ದು. ಜೀವನದಲ್ಲಿ ನಾವು ಏನೇನನ್ನ ಸಂಗ್ರಹಣೆ ಮಾಡ್ತೀವೋ, ಅದು ನಾವು ಸಂಬಂಧಗಳನ್ನು ಸಂಗ್ರಹಣೆ ಮಾಡ್ತಾ ಇರಬಹುದು, ಹಣ ಆಸ್ತಿ ಸಂಪತ್ತು ಸಂಗ್ರಹಣೆ ಮಾಡ್ತಿರ್ಬೋದು, ಕೀರ್ತಿಯನ್ನು ಸಂಗ್ರಹಿಸ್ತಾ ಇರ್ಬೋದು, ಅಥವಾ ನಾವು ಏನನ್ನೇ ಸಂಗ್ರಹ ಮಾಡ್ತಾ ಇದ್ರು ಸಹ ನಮ್ಮ ನಡೆ ಶುದ್ಧವಾಗಿರಲಿ. ಆ ನಡೆನ ತಾಯಿಯ ಕಾಲು ಗೆಜ್ಜೆಯ ಶಬ್ದವನ್ನು ಅನುಸರಿಸಿ ಅದು ನಮಗೆ ಕೊಡ್ತಾ ಇರತಕ್ಕಂತಹ ಶಿಕ್ಷಣವನ್ನು ನಾವೇನಾದರೂ ತುಂಬು ಹೃದಯದಿಂದ ಸ್ವೀಕರಿಸಿದ್ದೇ ಆದರೆ ಆಗ ನಮ್ಮ ನಡೆ ಎಲ್ಲೂ ತಪ್ಪೋದಿಲ್ಲ. ನಡೆ ತಪ್ಪಲಿಲ್ಲ ಅಂತಂದರೆ ಅದರ ವಿರುದ್ಧ ದುಷ್ಪರಿಣಾಮಗಳು ನಮಗೆ ಉಂಟಾಗೋದಿಲ್ಲ, ಸತ್ಪರಿಣಾಮಗಳೇ ಉಂಟಾಗುತ್ತೆ. ಆ ಸತ್ಪರಿಣಾಮಗಳು ಉಂಟಾಗ್ತಾ ಇತ್ತು ಅಂತಂದರೆ ಜೀವನ ಕೊನೆಯ ತನಕ ನೆಮ್ಮದಿಯಾಗಿರುತ್ತೆ. ಯಾಕೆಂತಂದರೆ ಚಿಕ್ಕ ಪುಟ್ಟ ವಯಸ್ಸಲ್ಲಿ ನಮಗೆ ದುಡ್ಡು ಮಾಡಬೇಕು, ಆಸ್ತಿ ಪಾಸ್ತಿ ಮಾಡಬೇಕು ಅನ್ನೋ ಆಸೆಗಳಿರುತ್ತೆ. ಯಾಕೆಂತಂದ್ರೆ ನಮ್ಮ ಹತ್ರ ದುಡ್ಡು ಇರುತ್ತೆ, ದುಡಿಮೆಗೆ ಶಕ್ತಿನೂ ಇರುತ್ತೆ. ಆದರೆ ವಯಸ್ಸಾಗ್ತಾ ಆಗ್ತಾ ಈಗ ನನ್ನ ಹಾಗೇನೆ 60 ದಾಟ್ತಾ ಬರೋಷ್ಟೊತ್ತಿಗೆ ಏನಾಗುತ್ತೆ, ಶರೀರದ ಶಕ್ತಿ ಕುಂದುತ್ತಾ ಬರುತ್ತೆ. ಆಗ ಹಣ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಯಾಕೆಂತಂದರೆ ಹೋಗಿ ಹೊರಗಡೆ ದುಡಿಯೋದಕ್ಕೂ ಶಕ್ತಿ ಇರೋದಿಲ್ಲ, ಹೋಗಿ ದುಡಿದ್ರೂ ಸಹ ಮೊದಲನಷ್ಟು ಹಣ ಮಾಡೋದಕ್ಕೂ ಆಗ್ತಾ ಇರೋದಿಲ್ಲ. ಆದರೆ ನಮ್ಮ ಆಸೆಗಳ ಪಾಡಿಗೆ ಅದು ಹಾಗೇ ಇರುತ್ತೆ. ಅಲ್ಲಿ ತಿರುಗಬೇಕು, ಇಲ್ಲಿ ತಿರುಗಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಏನು ಮಾಡೋದು, ತಿರುಗೋಕ್ಕೆ ಆಗೋದಿಲ್ವೇ? ನಮ್ಗೆ ಎಲ್ಲಿ ಬೇಕಂದಲ್ಲಿ ತಿರುಗೋಕ್ಕಾಗೋದಿಲ್ಲ, ಬೇಕಿದ್ದನ್ನು ತಿನ್ನೋದಕ್ಕಾಗೋದಿಲ್ಲ, ಆರೋಗ್ಯದ ಸಮಸ್ಯೆಗಳಿರ್ತವೆ. ನಮಗೆ ಇಲ್ಲೂ ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ. ಯಾಕೆಂತಂದ್ರೆ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ. ಎಲ್ಲ ಮಕ್ಕಳು ಅಪ್ಪ ಅಮ್ಮನಿಗೆ ಶಾಂತಿ, ಮನಸ್ಸಿಗೆ ಸಮಾಧಾನನೇ ಏನು ಕೊಡ್ತಾ ಇರೋದಿಲ್ಲ. ಅವರಿಗೆ ಅವರವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಅವ್ರಿಗೆಲ್ಲಿ ನಮ್ಮ ಬಗ್ಗೆ ತಿರುಗಿ ನೋಡ್ತಾರೆ. ಈ ಎಲ್ಲ ಕಾರಣದಿಂದ ವಯಸ್ಸಾದ ಕಾಲದಲ್ಲಿ ನಾವು ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದರೆ ಯೌವನದ ಕಾಲದಲ್ಲಿ ನಮ್ಮ ನಡೆನ ಚೆನ್ನಾಗಿಟ್ಕೊಂಡಿದ್ರೆ ಖಂಡಿತ ವಯಸ್ಸಾದ ಮೇಲೂ ನಾವು ಆರಾಮಾಗಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವಾಗತ್ತಲ್ವೇ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.